ಇನ್ನು ಹಾವೇರಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಇವತ್ತು ನಾಮಿನೇಷನ್ ಕೂಡ ಸಲ್ಲಿಸಿದ್ದಾರೆ. ಇವತ್ತು ಲೋಕಸಭಾ ಚುನಾವಣೆ, ರಾಷ್ಟ್ರ ಚುನಾವಣೆ, ಮೋದಿಯವರ ಹೆಸರು ಹೇಳಲೇಬೇಕು, ಹೇಳ್ತೀವಿ. ಅದರ ಜೊತೆಗೆ ನಾವು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಸೇರಿಸಿ ಮತ ಕೇಳ್ತೀವಿ. ಏಪ್ರಿಲ್ 25 ಅಥವಾ 26ರ ನಂತರ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರವಾಸ ಮಾಡ್ತಾರೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಜೊತೆಗೆ ಎರಡು ಸೆಟ್ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಏಪ್ರಿಲ್ 19ಕ್ಕೆ ಇನ್ನೊಂದು ಸರ್ತಿ ನಾಮಪತ್ರ ಸಲ್ಲಿಸ್ತೀನಿ. ಅವತ್ತು ನಮ್ಮ ನಾಯಕರಾದ ಯಡಿಯೂರಪ್ಪ, ಭೈರತಿ ಬಸವರಾಜ್ ಸೇರಿ ಎಲ್ಲ ನಾಯಕರು ಬರ್ತಾರೆ ಅಂತೆಲ್ಲ ಕೂಡ ಅವರು ಹೇಳಿದ್ದಾರೆ. ಇವತ್ತು ಒಳ್ಳೆಯ ಮುಹೂರ್ತ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೇನೆ. 19ನೇ ತಾರೀಕು 2 ಸೆಟ್ ಸಲ್ಲಿಸ್ತಾ ಇದ್ದೇನೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಬಸವರಾಜ ಭೈರತಿಯವರು ಬರ್ತಾರೆ, ಮತ್ತು ರಾಜ್ಯ ಮಟ್ಟದಲ್ಲಿ ಇನ್ನೂ 2-3 ಜನ ನಾಯಕರೆಲ್ಲ ಬರ್ತಾ ಇದ್ದಾರೆ. ಇವತ್ತು ಒಂದು ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಅತಿ ಹೆಚ್ಚು ಅಂತರದಿಂದ ಗೆಲ್ಲುವಂಥ ಆತ್ಮವಿಶ್ವಾಸ ನನಗಿದೆ. ಸರ್, ಈಗ ಏನು ಬಿಜೆಪಿ ಗ್ಯಾರಂಟಿಗಳಿದ್ದಾವೆ, ಅವು ಗ್ಯಾರಂಟಿ ಅಲ್ಲ, ಸುಳ್ಳಿನ ವಾರಂಟಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ಹೀಗೆ ಕಾಂಗ್ರೆಸ್ನವರು ನಿಜವಾಗ್ಲೂ ಹಾಸ್ಯಾಸ್ಪದ ಅವರೆಲ್ಲ ಹೇಳಿಕೆಗಳು. 272 ಮೆಜಾರಿಟಿಗೆ ಬೇಕು, ಅಷ್ಟು ಸಂಖ್ಯೆಯನ್ನು ನಿಲ್ಲಿಸೋಕ್ಕೆ ಆಗದಿರುವಂಥ ಕಾಂಗ್ರೆಸ್ಸು ಊರೆಲ್ಲ ಮಾತಾಡೋದ್ರಾಗ ಏನು ಅರ್ಥ ಇಲ್ಲ. ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅವ್ರು 40 ಸೀಟ್ ದಾಟಲಿ, ಆಮೇಲೆ ಅವ್ರದ್ದು ಚರ್ಚೆ ಮಾಡಿ. ನೀರಾವರಿ ಯೋಜನೆಗಳು ಸ್ವಲ್ಪ ಕುಂಠಿತ ಆಗಿದ್ದಾವೆ. 1 ಲಕ್ಷ ಎಕರೆ UTP ಅಪರ್ ತುಂಗ ಇನ್ನೂ ಅಲ್ಲ, ಒಂದು ನಿಮಿಷ 1 ಲಕ್ಷ ಎಕರೆ UTP ಸಾಮಾನ್ಯ ಮಾತು. ಅದ್ರಲ್ಲಿ ಎಷ್ಟು ಅಡೆತಡೆಗಳಿತ್ತು, ಆಗೋದಿಲ್ಲ ಅಂತ ಹೇಳ್ತಿದ್ರು. ಆಗೋದಿಲ್ಲ ಮಾಡಿ ತೋರಿಸಿದ್ದೇವೆ. ಆಮೇಲೆ 8 ಲಿಫ್ಟ್ ಇರಿಗೇಷನ್ ಮುಗಿಯೋ ಹಂತದಲ್ಲಿದ್ದಾವೆ. 8 ಹಾನಗಲಲ್ಲಿ 3, ಬ್ಯಾಡಗಿಯಲ್ಲಿ 2, ಹಿರೇಕೆರೂರಲ್ಲಿ 3, ರಾಣೆಬೆನ್ನೂರಲ್ಲಿ 2 ಎಲ್ಲವೂ ಕೂಡ ಮುಗಿಯೋ ಹಂತದಲ್ಲಿದ್ದಾವೆ. ಈ ಸರ್ಕಾರ 10 ತಿಂಗಳಾಯಿತು, ಮುಗಿಸ್ಬೋದಾಗಿತ್ತು. ನಮ್ಮ ಸರ್ಕಾರ ಬಂದಿರೋ ಮುಗಿಸಿ ನೀರು ಕೊಡ್ತಾಯಿತ್ತು. ಇದಕ್ಕಿಂತ ದೊಡ್ಡದು ಏನು ಮತ್ತೆ ಶಿಗ್ಗಾಂವ್ ಬಿಟ್ಟು ನಾನು ಮಾತಾಡ್ತೇನೆ. ನೋಡಿ, ಇದು ಲೋಕಸಭಾ ಚುನಾವಣೆ.